ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಮನೆ ಅಷ್ಟೇ ತೋರಿಸಿದ್ನಲ್ಲ ಈ ಡಿಸೈನು ಮತ್ತೆ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ ಈ ಡಿಸೈನು. ಗ್ರೀನ್ ಮೇಲೆ ಆರೆಂಜ್ ಮತ್ತು ಗೋಲ್ಡ್ ಕಲರ್ ಮತ್ತು ಸಿಲ್ವರ್ ಕಲರ್ ಕಾಂಬಿನೇಷನಲ್ಲಿ ಈ ಥರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಮ್ಮ ಹತ್ರ ಈ ಡಿಸೈನ್ ತುಂಬ ಟ್ರೆಂಡ್ ಆಗಿದೆ ನೋಡಿ. ಸ್ಲೀವ್ ಬಂದು ಈ ಥರ ಬರುತ್ತೆ. ಇದು ಸ್ಯಾರಿದೆ ಬಾರ್ಡ್ರು. ಇದು ಬ್ಲೌಸ್ ಪೀಸ್ ಬಂದು ಸ್ಯಾರಿದಲ್ಲ. ಸ್ಯಾರಿ ಬ್ಲೌಸ್ ಬೇಡ ಅಂತೇಳಿ ಈ ಥರ ಬರೀ ಬಾರ್ಡರ್ ಮಾತ್ರ ಹಾಕ್ಸ್ಕೊಂಡು ಈ ಥರ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಇದು ಈ ಡಿಸೈನ್ ಅಂತೂ ತುಂಬ ಬ್ಲೌಸಸ್ಗೆ ಹಾಕ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ. ತುಂಬ ಜನ ಇಷ್ಟಪಟ್ಟು ಹಾಕ್ಸ್ಕೊತಾ ಇದ್ದಾರೆ. ಇವತ್ತು ಅಮ್ಮ ಕಬಾಬ್ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ. ಇವತ್ತು ನಮ್ಮ ಪೂಜಾ ಯಾವಾಗ ಖಾರ ಇಲ್ಲ ಅಂತಾರೆ. ಇವತ್ತು ಸಖತ್ತಾಗಿ ಖಾರ ಇಟ್ಬಿಟ್ಟು ಕಬಾಬ್ ಮಾಡ್ಕೊಡ್ತೀವಿ. ಆಮೇಲೆ ತಿನ್ನಕ್ಕೆ ಆಗದಿರೋ ಥರ ಎಲ್ಲ ಮಾಡಬೇಡ. ತಿನ್ನಕ್ಕೆ ಆಗದೆ ಇರೋ ಥರ ಇರುತ್ತೆ. ಹೆಂಗಿದ್ರು ತಿಂತಾರೆ. ಯಾರು ಬಿಸಾಕಲ್ಲ ಕಬಾಬ್ನ. ಚೆನ್ನಾಗಿದ್ರು ತಿಂತಾರೆ. ಚೆನ್ನಾಗಿದ್ರೆ ನಾನು ಬಿಸಾಕ್ತೀನಿ. ಯಾರು ಬಿಸಾಕ್ತಾರೋ ಎಲ್ಲ ಗೊತ್ತಿಲ್ಲ. ನಾನು ಬಿಸಾಕ್ತೀನಿ. ಯಾರು ಚೆನ್ನಾಗಿ ಅಲ್ಲ ಇರೋ ಒಂದ್ ನಿಮಿಷ. ಬಿಸಾಕೋ ಅಷ್ಟು ಕೆಟ್ಟದಾಗ ಯಾರಾದ್ರೂ ಮಾಡ್ತಾರ? ಉಪ್ಪು ಖಾರ ಕಡಿಮೆ ಇರುತ್ತೆ ಅಷ್ಟೇ. ಉಪ್ಪು ಖಾರ ಕಡಿಮೆ ಇರೋ ತಿನ್ಬೋದು. ಆಮೇಲೆ ಜಾಸ್ತಿ ಖಾರ ಇಟ್ಬಿಟ್ರೆ ಆಮೇಲೆ ತಿನ್ನಕ್ಕಾಗದಿರೋ ಥರ ಇರಲಿ ಅಂದ್ಬಿಟ್ಟು ನೋಡಿ ಸ್ವಲ್ಪ ಮೆಣಸು ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಬಾಬ್ ಮಾಡ್ತಾ ಇದ್ದೀನಿ. ಮೆಣಸು ಹಾಕಿದ್ರೆ ಗ್ರೀನ್ ಕಲರ್. ಮೆಣಸು ಹಾಕಿದ್ರೆ ಖಾರ ಬರುತ್ತಾ? ಮೆಣಸು ಖಾರ ಬರುತ್ತೆ ನೋಡಿ. ಕೊತ್ತಂಬರಿ ಪುದೀನ ಹಾಕ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಗ್ರೀನ್ ಕಬಾಬ್ ಮಾಡ್ಕೊಡೋಣ ಅಂತ. ಹಾಗೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ಚೆನ್ನಾಗಿರಲಿ ಅಂದ್ಬಿಟ್ಟು. ನಮ್ಮ ಪೂಜೆಗೆ ಸಖತ್ ಖಾರ ಇರಬೇಕು. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಈಗ ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಫಸ್ಟು. ಹೋಗಮ್ಮ ಪೇಸ್ಟ್ ಮಾಡ್ಕೊಂಬೋಗು. ಇದು ನಾನೇ ಮಾಡ್ಕೊಂಡ್ಬರ್ತೀನಿ. ಇದೊಂದು ಇವತ್ತು ಇವರು ಬಿರಿಯಾನಿ ಮಾಡಿ ಅಂದರೆ ಅನ್ನ ಸಾಂಬಾರು ಮಾಡಿದ್ದಾರೆ ಗೈಸ್. ಬೆಳಗ್ಗೆ ಚೆನ್ನಾಗಿತ್ತು. ಸಾಂಬಾರು ಚೆನ್ನಾಗಿತ್ತು. ಆದರೆ ಬಿರಿಯಾನಿ ತಿಂದೆ ಎಷ್ಟು ದಿನ ಆಯಿತು? ಎಷ್ಟು ದಿನ ಆಗೋಯ್ತು? ಒಂದು ವಾರ ಮಾಡಿಲ್ಲ ಅಷ್ಟೇ. ಬಿರಿಯಾನಿ ಯಾವಾಗ ಮಾಡಿದ್ದೆ? ಹೋದ ವಾರ ಮಾಡಿಲ್ಲ. ಅದಕ್ಕೆ ಮುಂಚಿನ ವಾರ ಮಾಡಿರ್ಲಿಲ್ವಾ? ಮಾಡಿಲ್ಲ ನೀನು. ಖಾರ ಘಾಟ್ ಹೊಡಿತೈತೆ. ಮೆಣಸಿನ್ಕಾಯಿ ಗಟ್ ಚೆನ್ನಾಗೈತೆ. ಕೈಯಲ್ಲೆಲ್ಲ ಕಲಸಲ್ಲ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದಾರ ಕೈ ಮತ್ತೆ ಕಲಸಾದ್ಮೇಲೆ ತುಂಬ ಖಾರ ಹಾಕಿ. ವಾಯ್ಸ್ ನೋಡಿ ಗೈಸ್ ಅವಳು ಹಿಂಗೆ ಹೋಗಿದೆ. ಮೆಣಸಿನ್ಕಾಯಿ ಹಾಕಿದ್ವಲ್ಲ ಘಾಟ್ ಹೊಡಿತಾ ಇದೆ. ಚಿಕನ್ ತೊಳ್ಕೊಂಡಿದ್ದೀನಿ. ನಮ್ಮ ಪೂಜೆ ತೊಳ್ಕೊಂಡೇ ಇಲ್ಲ ಅಂತ ಇದ್ದಾಳೆ. ಚಿಕನ್ನ ತೊಳ್ದಿರ ಹಾಕ್ಬಿಟ್ರೆ ತಿನ್ನೋರು ನಾವು. ಆಮೇಲೆ ನಾನು ತಿನ್ನಲ್ವಾ? ನೀನೊಬ್ಳೇನ ತಿನ್ನೋದು? ಯಾರಿಗೆ ಗೊತ್ತು? ಹಾಕಿದ್ರು ಹಾಕ್ಬಿಟ್ರೆ ಆಮೇಲೆ ಹೆಂಗೆ ಹೇಳ್ತಾ ಇದ್ದಾಳೆ ಅಂತ. ಇಷ್ಟೊಂದು ಬ್ರಿಲಿಯಂಟು. ತೊಳೆದಿದ್ದೀನಿ ಚಿಕನ್ನ. ನೋಡಿ ಗೈಸ್, ಡಿಫ್ರೆಂಟಾಗಿ ಕಬಾಬ್ ಮಾಡ್ತಿದ್ದಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಷ್ಟೇ ಮಾಡ್ತಾ ಇದ್ದೀರಿ. ಚೆನ್ನಾಗಿರುತ್ತೆ ಇಲ್ವಾ? ನಾವು ಮಾಡಿಬಿಟ್ಟು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಆಮೇಲೆ ಚೆನ್ನಾಗಿದ್ರೆ ಆಮೇಲೆ ರಿವ್ಯೂಸ್ ಹೇಳ್ತೀವಲ್ಲ ಅವಾಗ ಮಾಡ್ಕೊಳ್ಳಿ ಗೈಸ್. ಇವತ್ತೇನೋ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಅಂದ್ಬಿಟ್ಟು ಮಾಡ್ತಾ ಇರೋದು. ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗ್ಬಿಟ್ಟೈತೆ. ಅದಕ್ಕೆ ನೋಡೋಣ ಹಿಂಗಿರುತ್ತೆ ಅಂತ. ಸ್ವಲ್ಪ ಪಾಸ್ ಮಾಡಿಕೊ. ಇವಾಗ ಚಿಕನ್ ನಾನು ಚಿಕನ್ ಅರ್ಧ kg ತಗೊಂಡಿದ್ದೀನಿ. ಈಗ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ. ಗೈಸ್, ಯಾರ್ಯಾರು ಹಸಿ ಮೊಟ್ಟೆ ಕುಡ್ತೀರಾ? ಯಪ್ಪ, ನೀನು ಕುಡಿತೀಯಾ? ಕುಡ್ದಿದ್ದೀನಿ. ಯಾವಾಗ ಕುಡ್ದಿದ್ದೀನಿ? ಹೌದು. ನಂಗೆ ಇಷ್ಟ ಆಗಲ್ಲ ಅದು ಸ್ಮೆಲ್ಲೇ ಅಂತಲ್ಲ. ಯಾವಾಗಾದ್ರೂ ಟಾಸ್ಕ್ ಮಾಡಬೇಕಾದ್ರೆ ನಮ್ಮಮ್ಮಗೆ ಮೊಟ್ಟೆ ಕುಡಿ ಅಂತ ಕೊಟ್ಬಿಡ್ಬೇಕು. ಅವತ್ತಿನ ದಿನ ಎಲ್ಲ ಪೇಷಂಟ್ ಆಗಿಬಿಡ್ತಾರೆ. ನಾನು ಕುಡಿತೀನಿ. ಹೌದಾ? ಹಂಗಾದ್ರೆ ಬೆಸ್ಟ್. ಅದು ಹಂಗೆ ಮಾಡೋಣ. ಓಕೆ. ಹಸಿ ಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಖಾರ ಪುಡಿನೂ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಖಾರ ಇರಲಿ ಅಂದ್ಬಿಟ್ಟು. ಅಮ್ಮ ತಿನ್ನೋಕ್ಕಾಗದಿರೋ ಥರ ಮಾಡಿಬಿಟ್ಟು ಆಮೇಲೆ ಖಾರ ಅಲ್ಲೋಡ ಕಬಾಬ್ಗೆ ಎಷ್ಟು ಖಾರ ಹಾಕಿದ್ರು ಖಾರನೇ ಇರಲ್ಲ. ಆಯಿತಾ? ಸರಿ, ಏನೇನು ಹಾಕಿದ್ರಿ ಅಂತ ಹೇಳ್ರಿ. ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಮೊಟ್ಟೆ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತದೆ. ಉಪ್ಪು ಜಾಸ್ತಿ ಹಾಕ್ಬಾರ್ದು, ಯಾಕಂದರೆ ಕಬಾಬ್ ಪೌಡ್ರಲ್ಲಿ ಇರುತ್ತೆ. ಕಬಾಬ್ ಪೌಡ್ರಲ್ಲಿ ಉಪ್ಪು ಇರುತ್ತಾ? ಸ್ವಲ್ಪ ಹಾಕ್ತೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿನೂ ಹಾಕಿದ್ದೀನಿ. ಈಗ
ಕಬಾಬ್ ಪುಡಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ನೀವು ಯೂಸ್ ಮಾಡ್ತಿರೋದು ಕಬಾಬ್ ಪುಡಿ ಯಾವುದು? ಯಾವುದು? ತೇಜು ಕಬಾಬ್ ಪೌಡರ್. ಯಾವುದಾದ್ರೂ ಹಾಕ್ಬೋದೇನು, ಅದೇ ಹಾಕ್ಬೇಕಂತೇನಿಲ್ಲ. ಆಮೇಲೆ ಅಕ್ಕಿ ಹಿಟ್ಟು. ಅಯ್ಯೋ ಆಗ್ಬಿಡ್ತು. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕ್ತೀವಿ, 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ ಅಂತ. 1 ಸ್ಪೂನ್ ಹಾಕ್ದೆ ಇವಾಗ, ಇಷ್ಟು ಹಾಕಿದ್ದು. ಸ್ಪೂನ್ ಕೊಟ್ಟಿಲ್ಲ, ಅದಕ್ಕೆ ಕೈಯಲ್ಲಿ ಹಾಕ್ದೆ. ಬಾ ಸ್ಪೂನ್ ಕೇಳ್ದೆ ನಿನ್ನ. ಪರವಾಗಿಲ್ಲ ಬಿಡು, ನಮ್ಗೆ ಗೊತ್ತು 1 ಸ್ಪೂನ್ಗೆ ಎಷ್ಟು ಬರುತ್ತೆ ಅಂತ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ಬೇಕು. ಆಮೇಲೆ ಕಬಾಬ್ ಮಾಡಬೇಕು. ಗ್ರೀನ್ ಕಬಾಬ್ ಇವತ್ತು. ನೀರು ಉಡ್ತಿಲ್ಲ ನನಗೆ, ಬೇರೆ ಏನೋ ಅನಿಸ್ತೈತೆ. ಕಬಾಬ್ ಪೌಡ್ರು ಮಾಡಿದಾದ್ಮೇಲೆ ನೀರು. ಕಬಾಬ್ ಪೌಡ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ. 1 ಪ್ಯಾಕೆಟ್ ಫುಲ್ ಹಾಕೋಬೇಕು ಗೈಸ್, ಅಷ್ಟೇ. ಸ್ವಲ್ಪನೇ ಇರೋದು ಅದರಲ್ಲಿ. ಫಸ್ಟು ಮಾಡಿಬಿಟ್ಟು ತಿಂದಾದ್ಮೇಲೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀವಿ. ಚೆನ್ನಾಗೈತಾ ಇಲ್ಲ ಅಂತ. ಚೆನ್ನಾಗಿಲ್ಲ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ಗೈಸ್ ನೀವು. ಯಾರು ಮಾಡ್ತಾರೆ? ಚೆನ್ನಾಗಿಲ್ಲ ಎಲ್ಲರೂ ಮಾಡೋದು. ಚೆನ್ನಾಗಿಲ್ಲ ಅಂದರೆ ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ನೀನು ಚೆನ್ನಾಗೇ ಮಾಡ್ತೇ ಬಿಡಮ್ಮ. ಮಿಕ್ಸ್ ಆಯ್ತು. ಇವಾಗ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆದರೆ ನಾನು ಕೈಯಲ್ಲಿ ಮುಟ್ಟಲ್ಲ. ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ, ಫುಲ್ಲು ಎಲ್ಲ ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡಿ ಗ್ರೇವಿ ಥರ ಕಾಣಿಸ್ತಾ ಇರುತ್ತೆ, ಉರಿತಾ ಇರುತ್ತೆ ಕೈ ಬಗ ಅಂತ. ಅದಕ್ಕೆ ನಾನು ಕೈಯಲ್ಲಿ ಮುಟ್ಟಲ್ಲ. ಇವಾಗ ಇಷ್ಟ ಆಯ್ತಲ್ಲ, ಇದನ್ನು ಒಂದು 10 ನಿಮಿಷ ಬಿಟ್ಬಿಡೋಣ. ಫ್ರೆಂಡ್ಸ್, ಇದು 10 ನಿಮಿಷ ಹಂಗೆ ಇಟ್ಬಿಡ್ತೀನಿ. ಒಂದು 10 ನಿಮಿಷ ಆದಮೇಲೆ ಕಬಾಬ್ ಮಾಡೋದು ತೋರಿಸ್ತೀನಿ. ಕಬಾಬ್ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಿತ್ತು ಟೇಸ್ಟ್ ಅಂತ. ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿದೆ ಇವತ್ತು, ಅದೇನಂತ ತೋರಿಸ್ತೀನಿ. ಒಂದೇ 1 ನಿಮಿಷ. ಈಗ ಪಾರ್ಸಲ್ ಓಪನ್ ಮಾಡಿ ನೋಡೋಣ ಬನ್ನಿ ಏನಂತ. ಇದು ನೆನ್ನೆ ಬೇಗ ಬಂದಿದೆ. ಈ ಕಂಟೈನರ್ ಎಲ್ಲ ಹೇಳಿ. ಒಟ್ಟು 12 ಬಾಕ್ಸ್ ಬಂದಿರೋದು. ಅಲ್ಲಿ 3-4 ನಂಗೆ ಎಲ್ಲದಕ್ಕಿಂತ ಈ ಮಿನಿ ಬಾಕ್ಸ್ ಸಾಕೋದು ಇಷ್ಟ ಆಯಿತು. ಕ್ಯೂಟ್ ಆಗಿದೆ ನೋಡೋಕ್ಕೆ. 4 ಬಾಕ್ಸು, 1 kgದು 4 ಬಾಕ್ಸು, 1.5 kgದು 4 ಬಾಕ್ಸು. ನಮ್ಮ ಕಿಚನ್ ತುಂಬ ಚಿಕ್ಕದು, ಅದಕ್ಕೆ ಎಲ್ಲ ಕಿಚನಲ್ಲಿ ಸೆಟಪ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಇಸ್ಕೊಂಡಿದ್ದೀನಿ. ಇದೇ ಶೇಪ್ ಇದ್ದರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಒಂದ್ರ ಮೇಲೆ ಒಂದು ಇಕ್ಬೋದು ಅಂತ. ಎಷ್ಟು ಕವರ್ಸ್ ಹಾಕಿದಾರಲ್ಲ. ಹಾಗೆ ಏನಾದರೂ ರೇಷನ್ ಐಟಮ್ ಹಾಕಿಕ್ಕಿರ್ತೀವಲ್ಲ, ಬೇಗ ಇದ್ರಲ್ಲಿ ಕಾಣಿಸುತ್ತಲ್ವಾ, ಅದು ಬೇಗ ಎತ್ಕೊಳ್ಬೋದು ಅಂತ ನಾನು ಈ ಥರ ಟ್ರಾನ್ಸ್ಪರೆಂಟ್. ಇಷ್ಟು ಬಾಕ್ಸ್ ಬಂದಿದೆ. ಇದೆಲ್ಲ 1.5 kg ಇಡ್ಸೋದು, ಇವೆಲ್ಲ 1 kg ಇಡ್ಸೋದು, ಇದು ಅರ್ಧ kg ಇಡ್ಸೋದು. 4 ಇದು ಆಫರ್ ಇತ್ತು ಅನ್ಕೋತೀನಿ. ಇದು ಆಫರಲ್ಲಿ ಬುಕ್ ಮಾಡಿದ್ದು ನಾವು. ಕ್ಯಾಪ್ಸ್ ನೋಡು ಎಲ್ಲದಕ್ಕೂ ಕರೆಕ್ಟಾಗಿ ಆಗುತ್ತಾ ಏನೋ ಅಂತ. ಆಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಆಫರ್ ಇದೆ. ಪ್ರಮೋಷನ್ ವಿಡಿಯೋ ಅಲ್ಲ ಗೈಸ್ ಇದು. ಎಷ್ಟೊಂದು ಬಾಕ್ಸ್ ಇದೆ ನೋಡಿ. ಇದು ಕ್ಲೋಸ್ ಆಗಿಲ್ಲ ಕರೆಕ್ಟಾಗಿ. ಅದು ನಿನ್ನ ಕೈ ಹಾಕಿರೋ. ಓಕೆ, ಡನ್. ಫ್ರೆಂಡ್ಸ್ ನೋಡಿ, ತುಂಬ ಚೆನ್ನಾಗಿದೆ ಗ್ರಾಸರಿ ಐಟಮ್ಸ್ ಹಾಕ್ಕೊಳ್ಳೋದಕ್ಕೆ ಬಾಕ್ಸ್ಗಳು. ನೀವು ಬೇಕಾದರೆ ತಗೊಳ್ಳಿ. ಪ್ಲಾಸ್ಟಿಕ್ ಬಾಕ್ಸ್ ಇದು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಬೇಕಂದರೆ ತಗೊಳ್ಳಿ. ಆಫರ್ದು ಬಂದು ಕಡಿಮೆ ಇದೆ, ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಸೂಪರಾಗಿದೆ ನೋಡಿ. ತುಂಬ ಇಷ್ಟ ಆಯಿತು ಇದು. ಫ್ರೆಂಡ್ಸ್, ನಿಮಗೂ ಇಷ್ಟ ಆದರೆ ಈ ಥರ ಬುಕ್ ಮಾಡಿ ತಗೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಬನ್ನಿ ಈಗ ಕಬಾಬ್ ಮಾಡ್ತೀನಿ. ಈಗ ಕಬಾಬ್ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ.
ಗೈಸ್ ಆಗಲೇ ಎಷ್ಟು ಖಾರ ಹಾಕಿದ್ರು ಖಾರನೇ ಇಲ್ಲ. ಖಾರ ಎಲ್ಲ ಇನ್ನೂ ಸ್ವಲ್ಪ ಖಾರ ಚಂದ ಬರುತ್ತೆ. ಟಿ ವಿ ಆಫ್ ಮಾಡಿ. ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಷ್ಟೇ, ಇನ್ನೇನು ಬೇರೆ ಏನೂ ಹಾಕಿಲ್ಲ. ಖಾರ ಪುಡಿನೂ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿದ್ದೀನಿ ನೋಡಿ, ಆದರೂ ಖಾರ ಇಲ್ಲ. ಅಷ್ಟು ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿದ್ದೀನಿ, ಆದರೂ ಖಾರ ಇಲ್ಲ. ಏನಮ್ಮ ನಿಮ್ಗೆ ಇವತ್ತು ಘಾಟ್ ಇಕ್ಸೋಣ ಅಂದ್ಕೊಂಡೆ, ಖಾರ 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 ಅನ್ಬೇಕು ಅಂತ, ಆದರೂ ಖಾರ ಆಗ್ತಾ ಇಲ್ಲ. ನೋಡಿ ಗಾಯ್ಸ್ ಎಷ್ಟು ಕ್ರಿಯಲ್ ಇವರು. ಮತ್ತೆ ಇನ್ನೇನು ಯಾವಾಗಲೂ ಖಾರ ಇಲ್ಲ ಖಾರ ಇಲ್ಲ ಖಾರ ಇಲ್ಲ ಅಂತ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನಾನು ಖಾರ ಅಂತ ಕೇಳಲೇಬಾರ್ದು, ಅದಕ್ಕೆ ಏನು ಹೇಳ್ತಾ ಇದ್ದಾರೆ. ಇನ್ನೇನು ಒಂದೊಂದೇ ಹಾಕದೆ ನಂಗೆ ಆಗ್ತಾಯಿದ್ಯಾ? ಹೆಂಗೆ ಹಾಕ್ತಾ ಇದ್ದೀನಿ, ಒಂದೊಂದೇ ಹಾಕ್ತೀರಾ? ಅಲ್ಲೋಡು ಬಾ ಬಾ ಬಾ. ಅಷ್ಟೇ ಗೈಸ್, ಇದನ್ನ ಕಲಿಸ್ಬಿಟ್ಟು ಅಲ್ಲಿ ಎಣ್ಣೆ ಎಲ್ಲ ಹಾಕ್ಬಿಡೋದು. ಆಗೋಯ್ತು ಕಬಾಬ್. ಅಷ್ಟೇ, ನೀನು ಮಾಡಿ ನೆಕ್ಸ್ಟು. ನಮ್ಮ ಪೂಜಾ ಟೇಸ್ಟ್ ಹಂಗೈತಿ ಹಿಂಗೈತಿ ಅಂತ ಇರ್ತಾರೆ. ಒಂದಿನ ಅವ್ರು ಮಾಡ್ಬೇಕು, ಗೊತ್ತಾಗುತ್ತೆ ಅಲ್ವಾ? ನಾನ್ ವೆಜ್ಜು ಅದಕ್ಕೆ ಟೈಮ್ ಬರಬೇಕು, ನಾನೇ ಮಾಡಬೇಕಂದ್ರೆ ಸ್ವಲ್ಪ ಅದಕ್ಕೆ ಟೈಮ್ ಬಂದಂಗೆ ಮಾಡ್ತೀನಿ. ನೋಡು, ಒಂದು ಸ್ಪೂನ್ ಮಾಡಿ ಇರ್ತೀನಿ. ಬೇಡ, ಸಕ್ಕತ್ತಾಗಿರುತ್ತೆ. ಖಾರ ಬೇಕು ಅಂದರೆ ತಿನ್ಬೇಕಪ್ಪ ನೀನು. ಎಣ್ಣೆಯಲ್ಲಿ ಫ್ರೈ ಆಗಲಿ ತಿಂತೀನಿ. ಒಟ್ಟಿನಲ್ಲಿ ಸ್ವಲ್ಪ ಖಾರ ಇರುತ್ತೆ. ಇಲ್ಲಿ ಒಂದು ರೌಂಡ್ ಆಗಿದೆ ಕಬಾಬ್. ಮುದ್ದೆ ಆಗ್ತಿದೆ ಇಲ್ಲಿ, ಅಲ್ಲಿ ಸಾಂಬಾರು ಬಿಸಿ ಮಾಡ್ತಿದ್ದಾರೆ. ಇದು ಇದಕ್ಕಿದ ಅವರೆಕಾಳು ಚಿಕನ್ ಸಾಂಬಾರು. ಮುದ್ದೆ ರೆಡಿ ಆಯಿತು. ಸಿಗಾಯ್ತು ಮುದ್ದೆ ಮಾಡ್ತೀನಿ ಫಸ್ಟು. ಮಾಡಿ, ಹೊಟ್ಟೆ ಹಚ್ತಿದೆ, ಬೇಗ ಮಾಡಿ. ಊಟ ರೆಡಿಯಾಗಿದೆ ಗೈಸ್, ಎಲ್ಲ ತಟ್ಟೆಗೆ ಇಕ್ತಾ ಇದ್ದಾರೆ. ಕಬಾಬ್ ಎಲ್ಲಿ? ರೆಡಿ ಆಗ್ತಾ ಇದ್ದೀನಿ. ಇನ್ನೂ ರೆಡಿ ಆಗ್ತಿದ್ಯಾ? ಇತ್ತಿನ ಬೇಳೆ ಹಾಕಿ ಚಿಕನ್ ಸಾರು ಮಾಡಿದ್ದಾರೆ. ಟುಡೇ ಸ್ಪೆಷಲ್. ಗೊತ್ತು ಹೆಂಗಿದೆ ಗೊತ್ತು ಸಾಂಬಾರು? ನೋಡ್ದಾ? ವಿಡಿಯೋಲ್ಲೇ ಒಂಥರ, ಇದರಲ್ಲೇ ಒಂಥರ ಹೇಳ್ಬಾರ್ದು. ಆವಾಗಲೇ ಏನು ಹೇಳ್ತಿದ್ದೆ ಅದನ್ನೇ ಹೇಳು. ಅವನಿಗೆ ಇತ್ತಿನ ಬೇಳೆ ಸಾಂಬಾರು ತಿಂದಂಗೆ ಐತಂತೆ ಗೈಸ್, ಚಿಕನ್ ಸಾರು ಅಂತ ಇದ್ದ. ಎವ್ರಿಥಿಂಗ್ ಈಸ್ ರೆಡಿ. ಸೊ ಎಲ್ಲ ತಿಂತಿದ್ದಾರೆ. ಏನಂತಿದ್ದು? ತಲೆ ಮೇಲೆ ಕೂದಲಿಲ್ಲ ಅಂತ ಫೀಲಿಂಗ್ ಆಗ್ಬಿಟ್ಟಿದೆ. ಎಲ್ಲರೂ ನೋಡಿ ಬೈಕೊಂತಾರೆ. ಯಾರೋ ಫೀಲ್ ಆಗ್ತಾರೆ ಅಂದ್ಬಿಟ್ಟು ಏನಕ್ಕೆ? ಕಬಾಬ್ ರಿವ್ಯೂ ಹೇಳಿ. ಚೆನ್ನಾಗಿದೆ, ಸೂಪರ್ ಸೂಪರ್ ಸೂಪರ್. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.